ಹೆಸರು ಇಟ್ಬಿಟ್ಟಿದೀರಾ. ಶ್ರೀರಾಮನ ಹೆಸರು ಇಟ್ಮೇಲೆ ಶ್ರೀರಾಮ ಹೇಳ್ಬೇಕಂದ್ರೆ ನಮ್ ಸೊರಬ ತಾಲೂಕ್ ಒಳಗ ಹೈಯೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋ ಊರಿ ಇದ ಕಾರಣ ಹಿಡಿಸಾಕ್ ಬಾಳ ಪ್ರಯತ್ನ ಮಾಡಿ ಇದ್ನು ಹಿಡಿತೇನೆ ನನ್ನ ಗಂಡ್ ಮಕ್ಳಿಗೆ ಅಣ್ಣ ಇವತ್ತಿಗೆ ಕೊಬ್ಬರಿ ಕೊಟ್ಟಲ್ಲ ಹೊರಗಡೆ ಜನ ಕಂಡಿಡಿದೆ ಶ್ರೀರಾಮ ಹೋರಿ ಊರಿಂದ ನಿಮ್ಮನ್ನ ಗುರುತಿಸ್ತಾರೆ, ನಮ್ಮನ್ನ ಗುರುತಿಸ್ತಾರೆ. ಈಗ ನಾವು ಅದಕ್ಕೆ ಹೆಸರು ಮಾಡ್ಕೊಟ್ಟಿಲ್ಲ, ಅದರಿಂದ ನಾವು ಬೇರೆ ಹಿಡಿದ್ಮೇಲೆ ಹೊಡೆದ ಪಡೆದ ಚಾಳಿಲ್ಲ ಹಿಡಿಲ್ಬೇಕಾದ್ರೆ ಖುಷಿಯಿಂದ ನಾವು ಸನ್ಮಾನ ಮಾಡ್ತೇವೆ. ಮಲ್ನಾಡ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದು. ಹೋರಿ ಬಗ್ಗೆ ಮಾಹಿತಿ ಬೇಕು, ಮಾಹಿತಿ ತಿಳಿಸ್ಕೊಡಿ. ಸರಿ ಅಣ್ಣ. ನಿಮ್ಮ ಊರು? ಜಡೆ ಅಣ್ಣ. ಜಡೆ ಸೊರಬ ತಾಲೂಕು ಜಡೆ. ಹೋರಿ ಹೆಸರು? ಹೋರಿ ಹೆಸರು ಅಣ್ಣ ಫಸ್ಟ್ ಜಡೆ ರಾವಣ ಅಂತ ಇಟ್ಟಿದ್ವಿ. ಜಡೆ ರಾವಣ ಫಸ್ಟ್ ಹೆಸರು. ಬಹಳ ಕಾಡಿರೋದ ಕಾರಣಕ್ಕಾಗಿ ಜಡೆ ಶ್ರೀರಾಮ್ ಅಂತ ಮಾಡಿದೇವಿ. ಈಗ ಬಾರಿ ಕಾಡ್ತಾ ಇರ್ತಾವ, ಈಗ ಜಡೆ ಶ್ರೀರಾಮ್ ಅಂತ ಜಡೆ ಶ್ರೀರಾಮ್ ಅಂತ ಹೆಸರು ಇಟ್ಟಿದ್ದೀರಾ. ಶ್ರೀರಾಮನ ಹೆಸರು ಇಟ್ಬಿಟ್ಟಿದೀರಾ. ಶ್ರೀರಾಮನ ಹೆಸರು ಇಟ್ಮೇಲೆ ಶ್ರೀರಾಮ್ ಆಗೇ ಐತಣ. ಈ ಹೋರಿ ಬಿಟ್ರೆ ಬೇರೆ ಹೋರಿ ಇದಾವ ನಿಮ್ಮ ಹತ್ರ? ಬೇರೆ ಐತಣ, ಇನ್ನೂ ಒಂದು ತಂದೆ ಮೊನ್ನೆ ಒಂದು. ಅದ್ರ ಹೆಸರು? ಅದ್ರ ಹೆಸರು ಸೂರ್ಯವರ್ಧನ್ ಅಂತ ಇಟ್ಟಣ. ಸೂರ್ಯವರ್ಧನ್. ಶ್ರೀರಾಮನ ಅದು ಫಸ್ಟ್ ಸುಜಾಬ್ ಅಂತ ಇಟ್ಟಿದ್ವಣ. ಅದು ಮೊನ್ನೆ ಸುಜಾಬ್ ಅಂತ ಇಟ್ಟ ಕಳೆದ ಅದಕ್ಕೆ ಅದನ್ನ ಸೂರ್ಯವರ್ಧನ್ ಅಂತ ಮಾಡಿ ಸೂರ್ಯವರ್ಧನ್ ಇಟ್ಟಿದ್ದೀರಾ. ಹೌದಾ. ಹೋರಿನ ಡೈಲಿ ಯಾವ ರೀತಿ ಟ್ರೈನ್ ಅಪ್ ಮಾಡ್ತೀರಾ ನೀವು? ಟ್ರೈನಿಂಗ್ ಅಂದ್ರೆ ಸಭೆಗೆ ಆಯ್ತಣ, ಹಿಡ್ಕೊ ಹೋಗೋದು ಈಜೋಡ್ಸೋದು ಅವೆಲ್ಲ ಮಾಡ್ತೀವಿ. ಡೈಲಿ ಹಿಡ್ಕೊ ಹೋಗ್ತೀರಾ? ಡೈಲಿ ಜೋಡಿಸ್ತೀರಾ? ಹೋರಿ ಹಬ್ಬದ ಟೈಮಲ್ಲಿ ಮಾತ್ರನಾ? ಇಲ್ಲ ಹೊರಗಡೆ ಬಿಟ್ಟ ಮೇಲೆ ಕಾಯಂ ಕೊಡ್ತೇವೆ. ಈಗ ವಾರಕ್ಕೆ ಒಂದ್ಸರಿ ಈಜೋಡ್ಸೋದು ಅವೆಲ್ಲ ಇದಲ್ಲ, ಮಾಮೂಲಿ ರನ್ನಿಂಗ್ ಕೊಡೋದು ಅದನ್ನೆಲ್ಲ ಮಾಡ್ತೀವಿ. ಡೈಲಿ ಫುಡ್ ಏನ್ ಕೊಡ್ತೀರಾ? ಫುಡ್ ಐತಲ್ಲ, ಹತ್ತಿ ಕಾಳು, ಹಿಂಡಿ, ಮೊಟ್ಟೆ. ಡೈಲಿ ಮೊಟ್ಟೆ ಎಲ್ಲ ಡೈಲಿ ಕೊಡ್ತೀರಾ? ಡೈಲಿ ಅಂದ್ರೆ ಹಬ್ಬದ ಟೈಮಲ್ಲಿ ಮಾತ್ರ ಮೊಟ್ಟೆ ಕೊಡಲ್ಲ. ಈಗ ಮುಂಚೆ ಹಬ್ಬ ಇರಲ್ಲ ಆ ಟೈಮಲ್ಲಿ, ಸಂಕ್ರಾಂತಿ ಆದ್ಮೇಲೆ ಹಬ್ಬ ಮಾಡಲ್ಲ, ಹಬ್ಬ 2 ತಿಂಗಳು ಐತೆ ನಾವು ಡೈಲಿ ಕೊಡ್ತೀವಿ. ಅವಾಗ ಡೈಲಿ ಕೊಡ್ತೀವಿ. ಹಾಲು ಮೊಟ್ಟೆ ಡೈಲಿ ಕೊಡ್ತೀರಾ? ಡೈಲಿ ಫುಡ್ ಸ್ಪೆಷಲ್ ಫುಡ್ ಏನಾದ್ರು ಕೊಡ್ತೀರಾ? ಸ್ಪೆಷಲ್ ಫುಡ್ ಹತ್ತಿ ಕಾಳು, ಹಿಂಡಿ ಫಿಕ್ಸ್ ಯಾವಾಗ ದೀಪಾವಳಿ 2 ತಿಂಗಳು ಇದ್ದಾಗ ಮತ್ತೆ ಇನ್ನೊಂದು ಫುಡ್ ತರ್ತಾನೆ. ಹೋರಿ ಸುಮಾರು ಎಷ್ಟು ಹಬ್ಬ ಮಾಡಿದೆ? ಸುಮಾರು ಹೋದ್ ಸರಿ ಎಲ್ಲ ಹಚ್ಚ ಬಾಳ ಹಬ್ಬ ಮಾಡಿದ್ರಣ. ಈ ಸರಿ ವರ್ಷದ ಒಂದ್ ಹಬ್ಬ ಮಾಡಿದ್ವಿ ಮೊನ್ನೆ ಗುಡಿಯಲ್ಲಿ. ಫಸ್ಟ್ ಹಬ್ಬದಲ್ಲೇ ಫಸ್ಟ್ ಬಂಪರ್ ಹೊಡೆದ. ಬಂಪರ್ ಏನ್ ಪ್ರೈಸ್ ತಗೊಂಡಿದ್ದೆ? ಹೋರಿ ಬಂಪರ್ ಅಣ್ಣ ಫ್ರಿಜ್ ಇಟ್ಟಿದ್ರು ಫಸ್ಟ್ ಅಲ್ಲಿ, ಅದೇ ಫಸ್ಟ್ ಬಂಪರ್ ಅದನ್ನೇ ಕೊಟ್ರಿ ಬಂಪರ್. ಹೋರಿ ಎಲ್ಲಿಂದ ತಂದಿರೋದಣ್ಣ ನೀವು? ಹೋರಿ ಅಣ್ಣ ತಮಿಳ್ನಾಡಿಂದ ತಂದಿದ್ದೆ. ತಮಿಳ್ನಾಡಿಂದ. ಎಷ್ಟು ವರ್ಷ ಆಯ್ತು ನೀವು ತಂದು ಹೋರಿನ? 3 ವರ್ಷ ಆಯ್ತಣ್ಣ. ಅವಾಗ ಎಷ್ಟಲ್ಲಿತ್ತು ಹೋರಿಗೆ? ಅವಾಗ ಅಣ್ಣ ಹಲ್ ಸಾವ ಮಾಡಕ್ ಬಂದೈತಿ, ಈಗ ಹಲ್ ಬಾಯಿ ಸಾವ ಮಾಡಿದ. ಈಗ ಅಂದ್ರೆ ಅವಾಗ 6 ಇತ್ತಣ್ಣ, ಈಗ ಹಲ್ ಸಾವ ಮಾಡೈತಿ. ಬಾಯಿ ಗುಡಿದೆ. ಬಾಯಿ ಗುಡೈತಿ. ಈಗ ಹೋರಿ ತರುವಾಗ ನೀವು ಎಷ್ಟು ಕೊಟ್ಟಿದ್ರಿ ಅಂದ್ರೆ ಹೋರಿಗೆ? ಹೋರಿ ತರುವಾಗ ಅದು ಹೇಳಿದಲ್ಲ ನಮ್ಮ ಒಂದು ಹೋರಿ ಇತ್ತು, ಅದನ್ನ ಹಾಕಿ ಮ್ಯಾಲ ನಮ್ಮ ಮಾಮ. ಆ ಹೋರಿ ಹೆಸರು? ಆ ಹೋರಿ ಹೆಸರು ಜೀವನೋಡಿ ಅಂತ ಇಟ್ಟಿದ್ವಿ. ಅದು ಹಬ್ಬ ಮಾಡ್ತಾ ಇರ್ತಾವ ಹೋರಿ? ಹಬ್ಬ ಮಾಡ್ತಾ ಇರ್ತಾವ ಫಸ್ಟ್. ಇದು ಹೋರಿ ಟೋಟಲ್ ಎಷ್ಟು ಹಬ್ಬ ಮಾಡಿದೆ ಇವಾಗ? ಟೋಟಲ್ ಮಾಡಿದ್ರೆ ಒಂದ್ 50 ಹಬ್ಬ ಮಾಡಿದ್ರೆ. ಒಂದ್ 50 ಹಬ್ಬ ಮಾಡಿದ್ಯಾ? 50 ಹಬ್ಬದಲ್ಲಿ ಹೋರಿ ಏನ್ ಪ್ರೈಸ್ ತಗೊಂಡಿದೆ? ಪ್ರೈಸ್ ಅಂದ್ರೆ ತಗೋಣ ಫಸ್ಟ್ ಸೆಕೆಂಡ್ ಮೂರನೇ ಹಬ್ಬನ ತಂದಿಲ್ಲ, ಸೆಕೆಂಡ್ ಮಾತ್ರ ಬಾಳ ತಗೋಣ. ಯಾವ ಕಡೆ ತಗೊಂಡಿದೆ ಹೇಳ್ಬೋದಾ? ಸಿಡ್ಡಳ್ಳಿ ಅಣ್ಣ ಸೆಕೆಂಡ್ ಕೊಟ್ರು. ಅಲ್ಲಿ ಫ್ರಿಜ್ ಅಷ್ಟ್ರ ಮೇಲೆ ಬಿದ್ರಿಗೇರಿಯಲ್ಲಿ ಫಸ್ಟ್ ಕೊಟ್ರು. ಅಲ್ಲಿ ಟಿವಿ ಇಟ್ಟಿದ್ರು ಫಸ್ಟ್ ಹೋದ್ ಸರಿ ಫಸ್ಟ್ ಹಬ್ಬ ಇಲ್ಲಿ ಟಿವಿ ಕೊಟ್ರಣ. ಅಷ್ಟ್ರ ಮೇಲೆ ಗುಡಿಯಲ್ಲಿ ಫಸ್ಟ್ ಕೊಟ್ರು. ದಾಸನಕೊಪ್ಪದಲ್ಲಿ ಫ್ರಿಜ್ ಕೊಟ್ರು ಸೆಕೆಂಡ್. ದಾಸನಕೊಪ್ಪ ಕೋಡಂಬಿಯಲ್ಲಿ ಫ್ರಿಜ್ ಕೊಟ್ರು. ಸೆಕೆಂಡ್ ಬಾಳ ತಗೋಣ. ಬಂಪರ್ ಏನ್ ತಗೊಂಡಿದ್ದ ಅಣ್ಣ ಹೋರಿ? ಬಂಪರ್ ಅಣ್ಣ ಅಂದ್ರೆ ಫ್ರಿಜ್ ಅಣ್ಣ. ಫ್ರಿಜ್ ನೀವು ಇದಾಗ ಫ್ರಿಜ್ ಇತ್ತು. ಬಂಪರ್ ತರಾಕಂತ ಹೋಗವಣ, ಅದ್ರ ಏನ್ ಮಾಡ್ತೀನ ಬಂಪರ್ ತರಂತ ನಮ್ ಊರ್ ಹಬ್ಬ ಮಾಡಿದ್ರು ಕೊಡಲ್ಲ. ಕೊಡಲ್ಲ. ಇವಾಗಿನ ಹಬ್ಬ ನಿಯತ್ತಾಗ ಹಬ್ಬ ಮಾಡಲ್ಲ. ನಿಯತ್ತಾಗ ಹಬ್ಬ ಮಾಡ್ತಿಲ್ಲ. ನಿಯತಾಗ ಮಾಡಿದ್ರೆ ಮೂರ್ ಬಂಪರ್ ನಿಯತ ಕೊಟ್ರೆ ಮೂರಿಗೆ ಕೊಡ್ತಾರಣ. ದುಡ್ಡಿನ ಸಲುವಾಗಿ ಎಲ್ಲ ಮಾಮ ದುಡ್ಡು ಮಾತ್ರ ಇವತ್ತೇ ಕೊಟ್ಟು ಬಹುಮಾನ ತರಲ್ಲ. ಬಹುಮಾನ ಕೊಡ್ತಾರ ಕೊಡ್ರಿ. ಹೋರಿನ 4 ಜನ ಬಾಯ ಹೆಸರಿದೆ. ಅದೇ ಬಂಪರ್, ಅದೇ ಖುಷಿ ನಿಮ್ಗೆ? ಅದೇ ಖುಷಿ ಅಣ್ಣ. ಈಗ ಹೋರಿನ ನೀವು ಹಬ್ಬಕ್ ಬಿಡ್ತೀರ ಹೌದಾ? ಹಬ್ಬಕ್ ಬಿಡಕ್ ಮುಂಚೆ ಈಗ ಹುಡುಗರೆಲ್ಲ ಬೇಕೇ ಬೇಕು. ಈಗ ಹೋರಿ ಬಿಡ್ಬೇಕಂದ್ರೆ ಆ ಕಡೆ ಬಿಡ್ಬೇಕಂದ್ರೆ ಹುಡುಗರು ಬೇಕು. ಎಲ್ರು ಬರ್ತಾರ? ಇಲ್ಲ ನೀವೇ ಕರ್ಕೊ ಹೋಗ್ಬೇಕಾ? ನಮ್ ಹೋರಿ ಹಾಕಿ ಅಂದ್ರೆ ಸಾಕಣ. ರಾತ್ರಿ ಒಂದ್ ಮನೆಗೆ ಇರ್ತಾರೆ. ನೀವು ಹೋರಿ ಬಿಡ್ಬೇಕಂದ್ರೆ ರಾತ್ರಿ ಬಂದು ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಅಖಾಡದ ಒಳಗಡೆ ಹೆಂಗೆ ಹೋರಿ ಅನಾಹುತ ಏನಾದ್ರು ಮಾಡಿದ್ಯಾ? ಅನಾಹುತ ಅಂದ್ರೆ ಅನಾಹುತ ಮಾಡೈತಣ. ಅಂದ್ರೆ ಅಖಾಡದ ಏನು ಮಾಡಿಲ್ಲ ಅಣ್ಣ. ಅದು ಅಂದ್ರೆ ಏನು ಮಾಡೋ ಹೋರಿನೂ ಅಲ್ಲ ಅಣ್ಣ. ಅದು ಅಂದ್ರೆ ಬಿಡೋತ್ನ ಸ್ವಲ್ಪ ಡೇಂಜರ್ ಐತೆ ಅಷ್ಟ. ನಮ್ಮೂರಿಗಂತೂ ಇವತ್ತಿಗೆ ಏನು ಮಾಡಿಲ್ಲ, ಬಿಡೋತ್ನ ಸ್ವಲ್ಪ ಡೇಂಜರ್ ಐತೆ ಅಷ್ಟ. ಅಖಾಡದ ಒಳಗಡೆ ಯಾವ ರೀತಿ ಹೋಗುತ್ತೆ ಹೋರಿ? ಅದೇ ಅಣ್ಣ ಆಕ್ಷನ್ ಅಣ್ಣ, ಹೊತ್ತಿಗೆ ಅಂತ ಹೋಗತ್ತೆ, ಒಂದೊಂದ್ಸರಿ ಆಕ್ಷನ್ ಹೋಗತ್ತೆ. ಸ್ಪೀಡ್ ಅಣ್ಣ, ಯಾರು ಮುಟ್ಟಲ್ಲ, ಹೋರಿ ಹತ್ರ ಬರಂಗಿಲ್ಲ. ಹತ್ರ ಬಂದ ಇದುವರೆಗೂ ನಿಮ್ ಹೌದು. ಅದ್ ಮಲ್ಗಿಯೂ ಮುಡ್ಸ್ಕೋತಂದ್ರೆ ಮಲ್ಗಿಯೂ ಹಂಗತ್ತ ಬರ್ಸ್ಬಿಡೋಣ. ಇವತ್ತು ಒಂದ್ ಮಲ್ಗಿಯೂ ತಿಳ್ಸ್ಕೊಂಡಲ್ಲ. ಮನೆಯವ್ರ ಜೊತೆ ಎಲ್ಲ ಹೇಗಿದೆ ಅಣ್ಣ ಹೋರಿ? ಮನೆಯವ್ರ ಜೊತೆ ಅಂದ್ರೆ ಈಗ ಸಭಾಯಕ ನಂಗ್ ಮುಟ್ಟ ಕೊಡ್ತೈತಿ. ಇರ್ಲಿಲ್ಲ ಅವನಿಗೆ ರೂಢಿ ಆಗೈತಿ ವರ್ಷದಿಂದ, ಅವನಿಗೆ ಮುಟ್ಟ ಕೊಡ್ತೈತಿ. ಬೇರೆ ಯಾರು ಮುಟ್ಟಂಗಿಲ್ಲ? ಇಲ್ಲ ಅಂದ್ರೆ ಫೋಟೋ ತಕ್ಷಣಕ್ಕೇನು ಮಾಡಲ್ಲ. ಮುಟ್ಟಿದ್ರೆ ಹಂಗೇನು ಸ್ವಚ್ಛ ಮನುಷ್ಯನ ಬಂದ್ ಮುಟ್ಟಿದೆ ಅಂದ್ರೆ ಏನೇನು ಮಾಡಲ್ಲ. ಅದು ನೀವ್ ಬೇಕಾದ್ರೆ ನಿಮ್ ಮನಸ್ಸಿನ ಏನಾರ ಅರ್ಧ ಬರ್ದ ಹಿಡ್ಕ ಬಂದಿ ಅಂದ್ರೆ ಪಕ್ಕ ಹಾಯದ ಅಂತಾರ. ಆಯ್ತು. ಎಲ್ಲಾದ್ರೂ ಅನಾಹುತ ಮಾಡಿದ್ಯಾ ಹೋರಿ ಬೇರೆ ಕಡೆ ಹೊರಗಡೆ? ಅನಾಹುತ ಮಾಡಿದ ಬಿಡಾರಿಗೆ ನಮಗ ಮಾಡೈತಿ. ನಮ್ ಹುಡ್ರಿಗೆ ಅವೆಲ್ಲ ಹೇಳಂಗಿಲ್ಲ, ಹೇಳಕ್ಕಾಗಲ್ಲ. ಆತರ ಅಂದ್ರೆ ಈಗ ಸ್ಪಾಟ್ ಆದವರು ಇದಾರೆ ಹೋರಿಯಿಂದ ಎಲ್ಲ ಹೇಳ್ಬಾರ್ದಣ್ಣ. ಮತ್ತೆ ಹೋರಿನ ಈಗ ಅಖಾಡಕ್ ಬಿಡ್ತೀರ ಹೌದಾ? ಬಿಟ್ಮೇಲೆ ಆ ಕಡೆಯಿಂದ ಪಾಸ್ ಆಗುತ್ತೆ, ಆಮೇಲೆ ಹೆಂಗ್ ಹಿಡಿದು ನಿಲ್ಸ್ತೀರಾ? ಅಖಾಡದ ಪಾಸ್ ಆತಂದ್ರಣ ಈ ವರ್ಷ ಅವನಿಗೆ ಸಿಕ್ತಾಯ್ತು ಮುಂದೆ. ಇಷ್ಟ ದಿನ ಹಂಗಲ್ಲ, ನಾನು ಹುಡುಗ ಹಿಡ್ಕೋಬೇಕಾಯ್ತು. ಈ ಕಡೆ ಬಿಡ್ಬೇಕಿತ್ತು, ಆ ಕಡೆ ನೀವೇ ಹಿಡಿಬೇಕಿತ್ತು. ಬೈಕ್ ಇಷ್ಟ ಹಬ್ಬ ಮಾಡಿದ್ರೆ ನೀವೇ ಹಿಡಿತಾ ಇದ್ದಿದ್ದು 3 ವರ್ಷದಿಂದ.
ಮತ್ ಬೇರೆ ಕೈ ಇವತ್ತಿಗೆ ಮುಟ್ಟಿಸ್ಕೊಂಡೆ ಪಟ್ಟಿಸ್ಕೊಂಡೆ ಸಿಕ್ಕ ಇಕ್ಕೆ ಇಲ್ಲ ಹಾ. ನಾನ ಹೋಗ್ಬೇಕು ಮತ್ ನಾ ಎಲ್ಲಿ ಕಾಣ್ತಾ ಅಲ್ಲಿ ನಿಲ್ತಾನ. ನಂಬಿಲ್ಲ ಅಣ್ಣ. ಒಬ್ರು ನಂಬಿಲ್ಲ ಹೋರಿ ಹೋರಿ ನಮ್ದವ್ರಿಗೆ ಮಾತ್ರ ಇದು ಜೀವ ಕೊಡ್ತಾನ ಜೀವ ಕೊಡತ್ ನಮ್ದವ್ರಿಗೆ. ನಮ್ದರಿ ಮಾತ್ರ ನೀವು ಈಗ ಹೋರಿ ಮಾಲೀಕರಾಗಿ ಹೋರಿ ಬಗ್ಗೆ ನಿಮ್ ಅನಿಸಿಕೆ ಹೋರಿ ಬಗ್ಗೆ ಒಂದ್ 4 ಮಾತಾಡ್ಬೇಕಂದ್ರೆ ಏನ್ ಮಾತಾಡ್ತೀರಾ? ಹೋರಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಣ್ಣ ಅದ್ ನಂಗೆ ಸಿಕ್ಕದ ಪುಣ್ಯ ಅಣ್ಣ. ಪುಣ್ಯ. ಯಾಕಂದ್ರ ಹೋರಿ ವಿಷಯ ಹೇಳಕ್ ಹೋದ್ರೆ ನಂಗೆ ಕಣಿ ಬರುತ್ತೆ. ಯಾಕಂದ್ರ ಸಿಕ್ಕದ ನನಗೆ ಪುಣ್ಯ. ಹಾ. ಇಡೀ ನಮ್ ಇಷ್ಟ ನಾವ್ 4 ಹೋರಿತಂದ್ರ ಹಠ ಬಿದ್ದು ನಮ್ಮ ಮಾಮ ಕೊಡ್ಸಿದವ್ರಿನ ಹಾ. ಅವ್ರದೇ ಇದು ನಾನ ಸಾಕದ ಹಾ. ಹಠ ಬಿದ್ದು ಹೋರಿತಂದ್ರು ಯಾವ ಊರಿನ ನಮ್ಗೆ ಕೊರಿ ಉಳಿಸ್ಲಿಲ್ಲ ಅಣ್ಣ. ಇದೆಲ್ಲೇ ಹೋದ್ರು ನಮ್ಗ ಹಾ. ಮಿಸಿ ಮೇಲೆ ಕೈ ಆಡಂಗ ಇವತ್ತಿಗೆ ಇಟ್ಟತ್ತೆ ಅಂದ್ರೆ ಇದ ಹೋರಿ ಕಾರಣ. ಇದೇ ಹೋರಿ ಇಡೀ ನಮ್ಮ ಈ ಹಬ್ಬದಾಗ ಏನ್ ಚಾಲೆಂಜ್ ಮಾಡ್ಯಾರ ಹಾ. ಚಾಲೆಂಜ್ ನಮ್ ಮರ್ಯಾದೆ ಉಳಿಸಿದವ್ರು ಇದೆ. ಇದೇ ಈಗ ಹೋರಿ ನಾವ್ ತಲೆ ಎತ್ತಿಗೆ ಆಟಾಡ್ಬೇಕು ಅಂದ್ರೆ ಅಣ್ಣ ಹಾ. ಇದಣ್ಣ ಇನ್ನೊಂದು 10 ಹೊಸ ತಂದೇವಿ. ನೆಕ್ಸ್ಟ್ ಹಬ್ಬಕ್ಕೆ ಅದನ್ನ ಹಾಕ್ತೇವಣ್ಣ. ಅದ್ರ ಹೆಸರು ಏನಂದ್ರೆ ಅದು ಸೂರ್ಯವರ್ಧನ ಅಣ್ಣ. ಸೂರ್ಯವರ್ಧನ. ಸೂರ್ಯವರ್ಧನ ಹೌದು. ಸೂರ್ಯವರ್ಧನ ಹೋರಿ ಅದು ನಿಮ್ ಮನೆಯಲ್ಲೇ ಇದೆಯಾ ಇವಾಗ? ಆಯ್ತಣ್ಣ ಇದು ನಮ್ಮ ಮನೆಯಲ್ಲೇ ಇದೆ. ಹಾ. ಈಗ ನೆಕ್ಸ್ಟ್ ಯಾವ್ದಾದ್ರು ಹಬ್ಬಕ್ ಬಿಡೋ ಪ್ಲಾನ್ ಇದೆಯಾ ಹೋರಿನ? ಐತಿ ಅಂದ್ರ ಹುಡ್ರು ಬಾಳ ಹೇಳ್ತಾರ ಹಾಕ್ರಿ ಹಾಕ್ರಿ ಅಂತ. ನಾವು ಕೆಲಸದಲ್ಲಿ ಬಿಜಿ ಇದಾರ ಈಗ ಅಭಿಮಾನಿಗಳ ಪ್ರೀತಿ ವಿಶ್ವಾಸದಿಂದ ಹಾಕ್ಬೇಕು ನೀವು ಈಗ ಕಳ್ಸ್ಬೇಕಂತ ಇದೀರಾ. ಅಣ್ಣ ಯಾವ ಕಡೆ ತರ್ತೀರಿ ನಾವ್ ಬರ್ತೀವಿ. ನೀವು ಬರ್ತೀವಿ ನಾವು ಬರ್ತೀವಿ. ಎಲ್ಲರೂ ಹಾಕ್ತಾರ ನೀವ್ ಹಾಕ್ತಿಲ್ಲ ಅಂತ ನಾವು ಸುಮಾರು ಹಬ್ಬ ಮಾಡಿದ್ವಿ. ಹಾ. ನಾನ್ ಈ ವರ್ಷ ಸ್ವಲ್ಪ ದಂಧೆ ಒಳಗ್ ಬಿಜಿ ಆಗಿದ್ದೆ. ನಾವ್ ಹೋದ್ಸಲ ಬಾಳ ಐತಣ್ಣ ಹುಚ್ಚ ನಮ್ಮ ಮಾಮವ್ರಿಗೆ. ಈ ವರ್ಷ ಅವ್ರ 12 ಹಬ್ಬ ಮಾಡ್ಸಿದ್ ನೋಡ್ರಿ. ಒಂದಾಗ ಮಾಡ್ಸಿರ ಒಂದೇ ವರ್ಷ. ಟಾಪ್ ಹಬ್ಬ ಮಾಡ್ತಾರ. ಈ ವರ್ಷ ಒಂದ್ ಹಬ್ಬ ಮಾಡ್ಸಿರೋದು ಅಲ್ಲೂ ಹೋರಿ ಪ್ರೈಸ್ ತಗೊಂಡಿದೆ. ಇನ್ನೊಂದು ಹೊಸ ವಾರಿ ಬಂತಲ್ಲ ಅದಕ್ಕೋಸ್ಕರ ಇದನ್ನ ನಿಧಾನಕ್ಕೆ ಹಬ್ಬ ಮಾಡ್ತಾನ ಅಂತ ಇದು ಮಾಡಿದ್ವಿ. ಈಗ ಹೋರಿ ಹಬ್ಬಕ್ಕೆ ಹೋರಿ ಬಿಡುವಾಗ ಹುಡುಗರೆಲ್ಲ ಬರ್ತಾರ ಹೌದಾ? ಈ ಹುಡುಗರು ನೆಕ್ಸ್ಟ್ ಹಬ್ಬಕ್ಕೆ ಎಲ್ಲಾರು ಬಿಡ್ರಿ ಅಂತಾರೆ. ಇಲ್ಲ ಏನಾದ್ರು ಫಂಕ್ಷನ್ ಇದೆ ಕಳ್ಸ್ಕೊಡ್ರಿ ಹೋರಿನ ಅಂತಾರೆ. ಆತರ ಎಲ್ಲ ಇದ್ರೆ ಕಳ್ಸ್ಕೊಡ್ತೀರಾ? ಕಳಿಸ್ತೀರಾ? ಕಳ್ಸಿದೀರಾ? ಮದ್ವಿಗೆ ಗಿದ್ವಿಗೆ ಅಂದ್ರೆ ಅಣ್ಣ ತಳಿಕಿಲ್ದಂಗ್ ಮತ್ತೊಂದ ಹೆಂಗಿಲ್ಲ ಅಣ್ಣ. ಹಾ. ತಳಿಕೆ ಯಾಕೆಂದ್ರೆ ಸಿಂಗಲ್ ಮಾತ್ರ ಇವತ್ತಿಗೂ ನಾವ ಹಾ. ಸಿಂಗಲ್ ಮಾತ್ರ ಇವತ್ತಿಗೂ ತಗೋಗಿಲ್ಲ ಅಣ್ಣ ಎಲ್ಲಿಗೂ ಹಬ್ಬಕ್ಕಾಗ್ಲಿ. ಈಗ ಹೋರಿ ಹಬ್ಬದಲ್ಲಿ ಹೋರಿ ಒಳ್ಳೆ ರೀತಿಲಿ ಹಬ್ಬ ಮಾಡ್ಕೊಟ್ಟಿರುತ್ತೆ. ನೀವು ಪ್ರೈಸ್ ಕೊಡಲ್ಲ. ಕೆಲವು ಕಡೆ ಕೆಲವರಲ್ಲಿ ಹಬ್ಬ ಮಾಡ್ತಾರೆ ಆದ್ರೆ ಕೆಲವು ಯಾವ್ದಾವ್ದೋ ಹೋರಿ ಕೊಡ್ತಾರೆ. ಒಟ್ಟೆ ಅವ್ರಿಗೆ ಮನ್ಸಿಗೆ ಬಂದಂಗೆ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರ ನೀವೀಗ? ನಾವು ಅಣ್ಣ ಬಹುಮಾನಕ್ಕಾಗಿ ಅಂತ ದೇವರೇ ಹಬ್ಬಕ್ಕೆ ಹೋಗಲ್ಲ. ಅಲ್ಲಲ್ಲ ಈಗ ನೀವು ಹಾಕ್ತೀರಾ ನೀವು ಬಹುಮಾನಕ್ಕಾಗಿ ಹೋಗಲ್ಲ. ಆದ್ರೂ ಅಭಿಮಾನಿಗಳಿಗೆ ಒಂದು ಹುಚ್ಚಿರುತ್ತೆ. ನಮ್ ಹೋರಿ ನಮ್ನ ಒಂದ್ ಹೆಸರು ಹೇಳ್ಕೊಂಡಿದೀವಿ ಹೋರಿದು ಹೋರಿ ಬಂಪರ್ ತಗೋಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ ಹೌದಾ? ಅದಕ್ಕೆ ಏನಂತೀರಾ ಅಂತ ನೀವು ಹಬ್ಬ ನಡೆಸೋರಿಗೆ? ನಮ್ಮ ಹುಡುಗರುಗಳಲ್ಲಿ ಯಾರಿಗೂ ಬಂಪರಿಗೆ ಹಾಕಿಲ್ಲ. ಹಾ. ಯಾಕಂದ್ರೆ ಬಹುಮಾನಕ್ಕಿಂತ ಹೆಚ್ಚಿನ ಅಭಿಮಾನಿಗಳದ. ಅಭಿಮಾನಿಗಳಿಗೆ ಅರ್ಥ ಆಯ್ತು ನಿಮ್ಗೆ. ಆಮೇಲೆ ನಾವು ಬಂಪರ್ ಹೊಡಿಬೇಕಂತ ಲೆಕ್ಕ ಮಾಡಿ ನಿಂತಿರೋ ನಮ್ಮ ಮಾವರೀಗ ಹಾ. ಒಂದೊಂದ್ ಹಬ್ಬದಾಗ ನಾವು ಬಂಪರ್ ಬಂಪರ್ ತಲೆ ಕೆಡ್ಸ್ಕೊಂಡಿಲ್ಲ. ಬಂಪರಿಗಾಗಿ ಬಹುಮಾನಕ್ಕಾಗಿ ಅಭಿಮಾನಕ್ಕಾಗಿ ಹಬ್ಬ ಮಾಡ್ತೇವೆ. ಅಭಿಮಾನಕ್ಕೋಸ್ಕರ ಹಬ್ಬ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು. ಯಾಕಂದ್ರೆ ಅಂತ ಬಹುಮಾನದ ಹಬ್ಬ ಅಲ್ಲ. ಆ ಬಹುಮಾನ ತರಷ್ಟು ಖರ್ಚು ಮಾಡ್ಬಿಡ್ತೀವಿ ನಾವು ಒಂದ್ ಹಬ್ಬದಾಗ. ಒಂದ್ ಹಬ್ಬದಲ್ಲಿ ಬೇಕು ಅಂತ ಬೈಕ್ ಕಟ್ಟಿರಿ 10,000 ಕಟ್ಟಿರಿ ಡೌನ್ ಪೇಮೆಂಟ್ ಮಾಡಿದ್ರೆ ಬೈಕ್ ಕೊಡ್ತಾರೆ. ಬೈಕ್ ಕೊಡ್ತಾರೆ. ನಮ್ ಊರ್ ಹೊಂಟತಿ ಅಂದ್ರ ಅರ್ಧ ಜಡೆ ಬರ್ದ್ ಬಿಟ್ರಣ. ಹಾ. ನಮ್ ಊರ್ ಹೊಂಟತಿ ಅಂದ್ರ ಸಾಕಣ. ಈಗೂ ಕೇಳ್ತಾರ ಎಲ್ಲಿ ಹಾಕ್ತಿರ ಎಲ್ಲ ಹಾಕ್ತಿರ ಅಭಿಮಾನ ಹೆಚ್ಚಷ್ಟ. ಅಭಿಮಾನ ಹೆಚ್ಚು. ನಾವು ಬಹುಮಾನಕ್ಕೆ ಇವತ್ತಿಗೆ ನೀವು ಹಬ್ಬ ಮಾಡೋದು ಬಹುಮಾನಕ್ಕಾಗಲ್ಲ. ಹಬ್ಬಕ್ಕೆ ಏನೋ ಪ್ರೀತಿ ಅಭಿಮಾನ ಆಗ್ಲಿ ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡ್ತೀರಾ. ಅನ್ನೋ ವಿಚಾರಕ್ಕಾಗಿ ನಾವು ಹಬ್ಬ ಮಾಡ್ತಿರೋದಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ ಜಡೆ ಶ್ರೀರಾಮ ಯಾವ ರೀತಿ ಹೆಸರು ಮಾಡಿದೆ ಅಣ್ಣ? ಈಗ ನಾವ್ ಹೇಳ್ಬೇಕಂದ್ರೆ ನಮ್ ಸೊರಬ ತಾಲೂಕ್ ಒಳಗ ಹೈಯೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋ ಹೋರಿ ಇದು. ಟ್ರೆಂಡಿಂಗ್ ಅಲ್ಲಿ ಇದೆ. ಟ್ರೆಂಡಿಂಗ್ ನಲ್ಲಿ ಇರೋ ಹೋರಿ ಜಡೆ ಶ್ರೀರಾಮ ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಟ್ಟಿದೆ ಈಗ. ಹಾ. ಜಡೆ ಸುತ್ತಮುತ್ತ ಹಳ್ಳಿ ಹಾ. ಯಾರಿಗಂದ್ರೆ ಜಡೆಯಿಂದ ಬರ್ತೀವಿ ಫಸ್ಟ್ ಗೊತ್ತಾಗದೆ ಶ್ರೀರಾಮ ಬರ್ತೈತೆ ಅಂತ ಕೇಳ್ತಾರೆ ಜನ ಹೊರಗಡೆ ಅವ್ರೆ ನಮಗೆ. ಹಾ. ಯಾವ ಊರಿಗೆ ಬರ್ತೈತೆ ಜಡೆಯಿಂದ ಅಂತೀವಿ ಫಸ್ಟ್ ನೆನಪಾಗದೆ ಶ್ರೀರಾಮ. ಶ್ರೀರಾಮ ಅಂತ ಅಷ್ಟೇ ಹೆಸರು ಮಾಡ್ಬಿಟ್ಟಿದೆ. ಇವಾಗ ನಿಮ್ಗೆ ಏನಾದ್ರು ಹೆಸರು ಕೊಡ್ಬೇಕು ಆ ಹೆಸರು ನಿಮಗೆ ಅದು ಗಳಿಸ್ಕೊಡ್ತೀವಿ. ನಮಗೆ ಈಗ ಎಲ್ಲಿ ಹೋದ್ರು ಹೊರಗಡೆ ಜನ ಕಂಡಿಡಿದೆ ಶ್ರೀರಾಮ ಹೋರಿಯಿಂದ ನಿಮ್ಮನ್ನ ಗುರುತಿಸ್ತಾರೆ. ನಮ್ಮನ್ನ ಗುರುತಿಸ್ತಾರೆ. ಈಗ ನಾವು ಅದಕ್ಕೆ ಹೆಸರು ಮಾಡ್ಕೊಟ್ಟಿಲ್ಲ, ಅದರಿಂದ ನಾವು ಬೆಳ್ತೇವೆ. ಏನ್ ಹೆಸರಿದೆ ಅಣ್ಣ ಹೋರಿಗೆ? ಬೇರೆ ಏನ್ ಹೆಸರಿಂದ ಕರಿತೀರಾ? ಜಡೆ ಶ್ರೀರಾಮ ಅಂತ ಒಂದ್ಬಿಟ್ಟು ಮತ್ತೆ ಇಲ್ಲ ಜಡೆ ಯಾವ್ದಣ್ಣ? ಹೈ ಸ್ಪೀಡ್ ಹಬ್ಬದಾಗೆಲ್ಲ ಹೈ ಸ್ಪೀಡ್ ಶ್ರೀರಾಮ್ ಅಂತಾನೆ. ಆಮೇಲೆ ಇಲ್ಲಿ ಮೊನ್ನೆ ಗುಡಿ ಹಬ್ಬದಾಗ ಹೋಯ್ದಾಗ ಅವ್ರೆ ನಾವೇನ್ ಹೇಳಿಲ್ಲ. ಅವ್ರ ಹಬ್ಬ ಎಲ್ಲಿ ನೋಡಿದಾರೆ ಏನೋ ಗೊತ್ತಿಲ್ಲ ಕಮಿಟಿಯರೆಲ್ಲ. ಶಾಲಾ ಹಬ್ಬದ ಬಂಪರ್ ಕಾ ಬಾಪು ಮತ್ತೆ ಶಾಲಾ ಹಬ್ಬದ ಸರ್ದಾರ್ ಅಂತ ಅವರೇ ಕೊಟ್ಟಿದ್ದಾರೆ. ಒಂದೊಂದ್ ವರ್ಷದ ನಾವು 10-15 ಹಬ್ಬ ಮಾಡ್ಸೇವ್ರಿ. 15 ಹಬ್ಬ. ಈ ವರ್ಷನೇ ಯಾಕೆ ಕಮ್ಮಿ ಮಾಡಿದ್ವಿ ಅಂದ್ರೆ ಈ ವರ್ಷ ಒಂದ್ ಹಬ್ಬ ಮಾಡ್ಸಿ ಸ್ವಲ್ಪ ಬಿಟ್ಟಿವಿ ಅಷ್ಟೇ. ಯಾಕಂದ್ರೆ ಇನ್ನೊಂದ್ ಹೊಸ ವರಿ ತಂದಿವಿ. ಅದ್ ಮೊನ್ನೆ ಒಂದ್ 6 ತಿಂಗಳಾಗಿತ್ತಂದು. ಮೊನ್ನೆ ಒಂದೇ ಕುಕ್ಕಡಿ ಹಬ್ಬ ಹಾಕಿದ್ವಿ. ಅದು ಕುಕ್ಕಡಿ ಹಬ್ಬದಾಗ ಜಡೆ ಸುಚಾಪ್ ಅಂತ ಹೆಸರು ಮಾಡಿಸಿದ್ವಿ. ಈಗ ನೆಕ್ಸ್ಟ್ ಹಬ್ಬಕ್ಕೆ ಹಾಕಬೇಕಾದ್ರೆ ಜಡೆ ಸೂರ್ಯವರ್ಧನ ಶ್ರೀರಾಮ್ ಸಾಮ್ರಾಜ್ಯ. ಏನಕ್ಕೆ ಅದನ್ನ ಚೇಂಜ್ ಮಾಡಿದ್ರಿ ಅಣ್ಣ ಸೂರ್ಯವರ್ಧನ? ಯಾಕೋ ನಮ್ಗೂ ಆ ಹೆಸರು ಬೇಡ ಅಂದ್ರು ಹೋರಿಗೆ. ಯಾಕೋ ಹೋರಿಗೆ ಅದಕ್ಕೂ ಹೊಂದ್ಲಿಲ್ಲ. ಹೆಸರು ಟ್ರೆಂಡಿಂಗ್ ಇತ್ತದು. ಸುಚಾಪನ ಹೆಸರು ಬಾರಿ ಟ್ರೆಂಡಿಂಗ್ ಇತ್ತು. ಈಗ ಜನ ಈಗ ನೆಕ್ಸ್ಟ್ ಇಟ್ರು ನಾವು ಸೂರ್ಯವರ್ಧನ ಅಂತ ಹಬ್ಬದಾಗ ಅಷ್ಟೇ ಕರೀತಾರೆ. ಈಗ ನಮ್ಗೆ ಊರಾಗೆಲ್ಲ ಹೊಂಟ್ರು ಸುಚಾಪ್ ಅಂತ ಸುಚಾಪ್ ಅಂತಾನೆ ಕರೀತಾರ. ಸುಚಾಪ್ ಅಂತಾನೆ ಅನ್ನೋದು ಜನ. ನೀವು ಅದನ್ನ ಸೂರ್ಯವರ್ಧನ ಅಂತ ಹೇಳಿ ಚೇಂಜ್ ಮಾಡಿದೀರಾ? ಚೇಂಜ್ ಮಾಡಿದ್ವಿ. ಯಾಕಂದ್ರೆ ಆ ಹೆಸರು ಯಾಕಂದ್ರೆ ನಮ್ಗೂ ಬೇಡ ಅನಿಸ್ತು. ಯಾಕಂದ್ರೆ ಆಮೇಲೆ ಹಂಗಾಗಿ ಸುಮ್ನಾಗಿ ಸೂರ್ಯವರ್ಧನ್ ಅಂತ ಅದು ಹೆಸರು ಚೆನ್ನಾಗಿ ಕೂತಿದೆ. ಇವಾಗ ಚೆನ್ನಾಗಿದೆ ಹೆಸರನ್ನ ಅದನ್ನ ಟೈಟ್ಲ್ ಪಬ್ಲಿಸಿಟಿ ಮಾಡಿದೀರಾ ಇವಾಗ? ಈಗ ಆಲ್ಮೋಸ್ಟ್ ಅದೇ ಹೇಳಿದ್ನಲ್ಲ ಫಸ್ಟ್ ಸ್ವಿಚ್ ಆಫ್ ಅಂತ ಇಟ್ಟಿದ್ವಲ್ಲ. ಈಗ ನೆಕ್ಸ್ಟ್ ಹಬ್ಬಕ್ಕೆ ಹಾಕ್ತಾ ಈಗ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಹಬ್ಬದಾಗ ಹಾಕಿದಾಗ ಇದೇ ಸ್ವಿಚ್ ಆಫ್ ಹೋರಿನಿ ಸೂರ್ಯವರ್ಧನ್ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಒಂದ್ಸಲ ಹೇಳಿ ಮೈಕಲ್ ಅನೌನ್ಸ್ ಮಾಡಿ. ಹೋರಿನ ಹಿಡಿತೀವಿ, ನಾವ್ ಹಿಡಿತೀವಿ, ಹಿಡಿಸ್ತೀವಿ.
ಈ ತರ ಹೇಳ್ತಾ ಇರ್ತಾರೆ. ಹೌದಣ್ಣ. ಅವ್ರಿಗೆ ಏನ್ ಹೇಳ್ತಾರೆ, ಸವಾಲ್ ಆಗ್ತಾರೆ ಕೆಲವರು ಇಲ್ಲ ಅಂತ ಅಂತವ್ರಿಗೆ ಏನ್ ಬಾಳ ಹೇಳ್ತಾರೆ? ಹೇಳ್ಯಾರಣ್ಣ. ಹಿಡಿಸ್ತೇವೆ ಅಷ್ಟ್ರ ಮೇಲೆ ನಮ್ಮ ಊರಿ ಅಣ್ಣ ಅವು ತಂದವಲ್ಲ ಇದು ಮಾಡಿದ್ರ ಹಾ. ನಮ್ಮ ಊರಿ ಸಾಮ್ರಾಜ್ಯ ಹಬ್ಸ್ಬೇಕು ಇದ ಕಾರಣ. ಇಷ್ಟು ಮಂದಿ ಸಾಮ್ರಾಜ್ಯ ಕಟ್ಟಿದ್ದೀನಿ ಇದ ಕಾರಣ. ಹಿಡಿಸಾಕ್ ಬಾಳ ಪ್ರಯತ್ನ ಮಾಡಿ ಇದ್ನ ಹಿಡಿತೇನೆ ಅಂದ ಗಂಡ್ ಮಕ್ಳಿಗೆ ಅಣ್ಣ ಇವತ್ತಿಗೆ ಕೊಬ್ಬರಿ ಕೊಟ್ಟಲ್ಲ ಬಂದಾರ ಹಿಡಿಯಾಕ ಇದನ್ನ ಟ್ರೈ ಮಾಡ್ಯಾರಣ ಆಗಿಲ್ಲ. ತೊಂದ್ರೆ ಮಾಡಲ್ಲ. ಬೇರೆ ಯಾರಲ್ಲ ನಮ್ಮೂರೇ ನಮ್ಗ ಕಾಂಪಿಟೇಷನ್ ಕೊಡ್ತಾ ಇರೋದು. ನಮ್ ಜೊತೆ ಊರಿಂದ ಹುಡ್ರೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ, ಬೇರೆಯವ್ರಲ್ಲ, ಬೇರೆಯವ್ರಲ್ಲ. ಅವರೇ ಸವಾಲ್ ಆಗ್ತಾರೆ, ಹಿಡಿತೀವಿ ನಾವು ಹಾಗೆ ಹೀಗೆ. ಅವ್ರು ಬಿಚ್ಚಿ ತೋರಿಸ್ಲಿ, ಹಿಡಿಯೋರಿ ಖುಷಿ ಐತೆ ನಮ್ಗ. ಸನ್ಮಾನ ಮಾಡ್ತೇವೆ. ಬೇರೆ ರಂಗ್ ಹಿಡಿದ್ಮೇಲೆ ಹೊಡೆಯೋದು ಪಡೆಯೋದು ಚಾಳಿಲ್ಲ, ಹಿಡಿಲ್ಬೇಕಾದ್ರೆ ಖುಷಿಯಿಂದ ನಾವು ಸನ್ಮಾನ ಮಾಡ್ತೇವೆ. ಅವ್ರಿಗೆ ಏನ್ ಸನ್ಮಾನ ಮಾಡೋಕ್ ಮಾಡ್ಬಿಡ್ತೇವೆ. ನಮ್ಮೂರಿದ್ ನಮ್ದು ಒಂದು ಚಾಲೆಂಜ್ ನಾವ್ ಹಿಡಿಯಾಕ ಬಿಡೋಣ ಊರಿನ ತೋರಿಸ್ಲಿ. ಈಗ ಅಕ್ಕ ಪಕ್ಕದವ್ರು ಸುಮ್ನೆ ಹೇಳ್ಕೊಂಡು ತಿರ್ಗೋದಕ್ಕಿಂತ ನೀವಾಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ನಮಗ್ ಬಿಟ್ಟು ತೋರಿಸಿದ್ರೆ ನಮಗ್ ಕಣ್ಣ ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕು. ಹೌದೌದು. ಈಗ ಸುಳ್ಳೆ ಅವ್ರದ್ದೇನ್ ತಾಕತ್ ಅಂತ. ಹೌದು. ಈಗ ಸುಳ್ಳೆ ಎಂತ ಮಾಡ್ತಾರ ಗೊತ್ತಾರ? ಸುಳ್ಳೆ ಸ್ಟೇಟಸ್ ಹಾಕಿನದು ಪಾಠ ಸಿಕ್ಕಿನ ಬಾಳ ಮಾಡ್ತಾರಣ. ಎದುರಿಗೆ ಇವತ್ತಿಗೆ ಒಂದ್ ಹುರಿ ಕಟ್ಟಿಲ್ಲ ಅವ್ರ ಮಕ್ಕಳು. ಸುಳ್ಳೆ ಸ್ಟೇಟಸ್ ಹಾಕೋದು ಪಾಠ ಸಾಕೋದು ಸುಳ್ಳಾರ ಮಾಡ್ತಾರ. ನಮಗೊಂದ್ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಅವ್ರು ಹೋರಿ ಕಟ್ಬೇಕಾ? ಕಾಂಪಿಟೇಷನ್ ಕೊಡಾಕ ಕಟ್ಟಾರಲ್ಲ ಬಿಡಾರಲ್ಲ. ಹೋರಿ ಕಟ್ಟಿದ್ರೆ ಯಾಕೆ ಇದು ಮಾಡ್ಬೇಕಣ? ಬಸವಣ್ಣನ ಒಂದು ಈಗ ಒಂಥರ ಹೆಂಗಾಗ್ಬಿಟ್ಟೈತೆ ನಮ್ಮ ಈ ಜಡೆ ಹೋಬಳಿ ಒಳಗೆ ಸಾಲು ಸವಾಲ್ಗಳ ಸರ್ದಾರ ಆಗ್ಬಿಟ್ಟೈತೆ. ಹೌದು. ಈಗ ಬಸವಣ್ಣಗ ಅನ್ನ ಹಾಕ್ಬೇಕಂದ್ರೆ ಒಂದ್ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಅವ್ರಿಗೆ ಇಲ್ಲ. ಮನೆ 1 kg ಅಕ್ಕಿ ಕೆಪಾಸಿಟಿ ಇಲ್ಲ ಅಂದ್ರೆ ಮಾತು ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಹಂಗೆ ಅವ್ರು ಹಿಡಿದು ತೋರ್ಸ್ಲಿ ಅಂತ ಹೇಳ್ತೀರಾ ನೀವು? ತೋರ್ಸ್ಲಿ ಅವ್ರು ನಮಗೆ. ನಾವು ಹೇಳ್ತೇವೆ, ನಾವು ಓಪನ್ ಹೇಳ್ತೇವಲ್ಲ, ನಮ್ಮ ಊರಿಗೆ ಒಂದು ಕೊಬ್ಬರಿ ಬಿಸ್ಲಿ ನಾವು ಅವ್ರಿಗೆ ಕರ್ಸಿ ಸನ್ಮಾನ ಮಾಡ್ತೇವೆ. ಓಕೆ ಅಣ್ಣ. ನಾವು ನಮ್ಮ ಮನೆಗೆ ಕರ್ಸಿ ನಾವು ಸನ್ಮಾನ ಮಾಡ್ತೇವೆ. ಓಕೆ ಅಣ್ಣ, ಓಕೆ, ಥ್ಯಾಂಕ್ ಯು ಅಣ್ಣ. ನಮ್ಮೂರಿ ಧೈರ್ಯ ನಮಗೆ ಗೊತ್ತೈತದ. ಯಾಕಂದ್ರೆ ನಾವೇ ಮೇಸಿರೋದಲ್ಲ, ತಾಕತ್ ಗೊತ್ತೈತೆ. ಅವ್ರ ತಾಕತ್ ಅವ್ರು ತೋರಿಸ್ಲಿ. ಅದೇ ಅವರು ಅಲ್ಲಿ ಇಲ್ಲಿ ಹೇಳೋದಕ್ಕಿಂತ ನೀವಾಗೆ ಡೈರೆಕ್ಟ್ ಹೇಳ್ತಾ ಇದ್ರೆ ಅವ್ರು ಹಿಡಿದು ನಿಮ್ಗೆ ತೋರಿಸ್ಲಿ, ನೀವೇ ಸನ್ಮಾನ ಮಾಡ್ತೇವೆ. ನಮ್ಮ ಹತ್ರ ಡೈರೆಕ್ಟ್ ಹೇಳ್ಬೋದಲ್ಲ, ನಾನು ನಿನ್ನ ಊರಿ ಹೇಳ್ತೇನೆ ಅಂತ ಫೋನ್ ಹಚ್ಚಿ ಹೇಳಿ ಅವರು. ಬೇರೆ ಹತ್ರ ಕೇಳ್ಬೇಕು. ನಿಮ್ಮ ಹತ್ರನೇ ಹೇಳ್ಬೋದು. ಹೇಳಕ್ಕೆ ಏನ್ ತೊಂದ್ರೆ ಇಲ್ಲ, ನಿಮ್ಗೂ ಖುಷಿ ಆಯ್ತು. ನಾವು ಬಿಡದೆ ಹರಿಯಕ್ಕಾಗಿ ಓರಿ ತಾಕತ್ ಇದ್ರೆ ಓರ್ ದಾಡ್ತೈತಿ, ಅವ್ರ ತಾಕತ್ ಅವ್ರು ಹರಿತಾರೆ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ.